Hello everyone, greetings from English Sahayaka. In today's class, we are going to learn about genders in English. Genders andre ಲಿಂಗಗಳು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಇಂಗ್ಲಿಷ್ನಲ್ಲಿ ಲಿಂಗಗಳನ್ನು ಕಲಿಯೋಣ. ಓಕೆ, ಸೊ ಇಂಗ್ಲಿಷ್ನಲ್ಲಿ ಎರಡು ಮುಖ್ಯ ಲಿಂಗಗಳಿವೆ. ಒಂದು ಪುರುಷಲಿಂಗ ಮತ್ತು ಸ್ತ್ರೀಲಿಂಗ. ಪುರುಷಲಿಂಗ ಅಂದರೆ ಮ್ಯಾಸ್ಕ್ಯುಲೈನ್ ಜೆಂಡರ್ ಅಂತ, ಸ್ತ್ರೀಲಿಂಗ ಅಂದರೆ ಫೆಮಿನೈನ್ ಜೆಂಡರ್ ಅಂತ. ಅರ್ಥ ಆಯ್ತಾ? ಸೊ ಇನ್ನೊಂದಿದೆ ಕಾಮನ್ ಜೆಂಡರ್ ಅಂತ. ಅದು ಕಾಮನ್ ಜೆಂಡರ್ ಅಂದರೆ ಸಾಮಾನ್ಯ ಲಿಂಗ ಅಂತ. ಓಕೆ, ಸೊ ಇಂಗ್ಲೀಷ್ನಲ್ಲಿ ನಾವು ಮುಖ್ಯವಾಗಿ ಎರಡು ಲಿಂಗಗಳನ್ನು ನಾವು ನೋಡಬಹುದು. ಅದು ಪುರುಷಲಿಂಗ ಮತ್ತು ಸ್ತ್ರೀಲಿಂಗ. ಅರ್ಥ ಆಯ್ತಾ? ಸೊ ಮೊದಲನೇದು ಮ್ಯಾಸ್ಕ್ಯುಲೈನ್ ಜೆಂಡರ್ ಬಗ್ಗೆ ಕಲಿಯೋಣ. ಮ್ಯಾಸ್ಕ್ಯುಲೈನ್ ಜೆಂಡರ್ ಅಂದರೆ ಪುರುಷ ಲಿಂಗ. ಇದು ವಿಶಿಷ್ಟವಾಗಿ ಗಂಡು ಅಂದರೆ ಮೇಲ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಇಂಗ್ಲೀಷಲ್ಲಿ. ಸೊ ಇದು ವಿಶಿಷ್ಟವಾಗಿ ಗಂಡು ಪ್ರಾಣಿಗಳು ಅಂದರೆ ಮೇಲ್ ಆ್ಯನಿಮಲ್ಸ್ಗಳು, ಮೇಲ್ ಪ್ರಾಣಿಗಳು ಪುರುಷಲಿಂಗ ಎಂದು ನಾವು ಅದನ್ನು ಕರಿತೀವಿ. ಅರ್ಥ ಆಯ್ತಾ? ಸೊ ಪುರುಷಲಿಂಗ ಅಂದರೆ ವಿಶಿಷ್ಟವಾಗಿ ಮೇಲ್ಸ್ ಅಂದರೆ ಗಂಡು ಮತ್ತು ಗಂಡು ಪ್ರಾಣಿಗಳು ಅಂದರೆ ಮೇಲ್ ಆ್ಯನಿಮಲ್ಸ್ಗಳನ್ನು ನಾವು ಪುರುಷಲಿಂಗ ಅಂತ ಕರಿತೀವಿ. ಈಗ ಉದಾಹರಣೆಗೆ ಹಿ ಅಂತ ಹೇಳ್ತೀವಿ. ಹಿ, ಹಿಮ್, ಹಿಸ್, ಇವೆಲ್ಲ ನಾವು ಹಿ, ಹಿಮ್ ಮತ್ತು ಹಿಸ್ ಮೇಲ್ಸ್ ಅಂದರೆ ಗಂಡಸರನ್ನು ಅವ್ರ ಬಗ್ಗೆ ಹೇಳುವಾಗ ನಾವು ಹಿ, ಹಿಮ್, ಹಿಸ್ ಅಂದರೆ ಅವನು, ಅವನ, ಈ ಥರ. ಓಕೆ, ಅವನಿಗೆ ಅಂತ ನಾವು ಬಳಸ್ತೀವಿ ಅಲ್ಲ ಕನ್ನಡದಲ್ಲಿ. ಸೊ ಹಿ, ಹಿಮ್, ಹಿಸ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಬಾಯ್, ಮ್ಯಾನ್, ಡಾಗ್, ನಾಯಿ, ಆಮೇಲೆ ಮನುಷ್ಯ, ಹುಡುಗ, ಇವೆಲ್ಲ ಮ್ಯಾಸ್ಕ್ಯುಲೈನ್ ಜೆಂಡರ್ಗಳು. ಅರ್ಥ ಆಯ್ತಾ?